ನಮಸ್ಕಾರ ವೀಕ್ಷಕರೇ, ಎಲ್ಲ ಮಹಿಳೆಯರಿಗೆ 1,22,00,000 ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎರಡಲ್ಲ, 4,000 ಅಲ್ಲ, 6,000 ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಯಾವ ಕಂತಿನ ಹಣಗಳು ಇಷ್ಟು ಹಣ ಬರ್ತಾ ಇರುವಂತದ್ದು ನಮಗೆ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಮಾರ್ಕ್ ಉಂಟಾಗ್ಬೋದು. ಸೊ ಹಾಗಾದ್ರೆ ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಹಣ ಬರ್ತಾ ಇದೆ, ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲ. ಅದೇ ರೀತಿಯಾಗಿ ಯಾವ ಯಾವ ಕಂತಿನ ಹಣ ಬರ್ತಾ ಇದೆ, ಮುಖ್ಯವಾಗಿ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಬರಬೇಕಾಗಿರುವಂತದ್ದು. ಸೊ ಅದ್ರ ಬಗ್ಗೆನೂ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಹಾಗಾದ್ರೆ ನಿಮ್ಗೆ 6,000 ಹೇಗ್ ಜಮಾ ಆಗ್ತಾ ಇದೆ, ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಅಪ್ಡೇಟ್ ಏನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿ ಕೊನೆಯದಾಗಿ ನೀವು ಎಲಿಜಿಬಲ್ ಇದೀರಿ ಅಂತ ಹೇಳ್ಬಿಟ್ಟು ನಿಮಗೆ ಹಣ ಆಗ್ತಾ ಇದ್ರೆ, ಈಗ 14, 15ನೇ ಕಂತಿನ ಹಣ ಯಾರಿಗೆ ಬಂದಿದೆ ನೋಡಿ, ಸೊ ನೀವು ಡೆಫಿನೆಟ್ಲಿ ಎಲಿಜಿಬಲ್ ಇದ್ದೇ ಇರ್ತೀರಿ. ನೆಕ್ಸ್ಟ್ 14ನೇ ಕಂತಿನ ಹಣ ಯಾರಿಗೆ ಬಂದಿದೆ, 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಕೂಡ ಎಲಿಜಿಬಲ್ ಇರ್ತೀರಿ. ಕೊನೆಯದಾಗಿ ನಿಮಗೂ ಕೂಡ ಹಣ ಜಮಾ ಆಗತ್ತೆ. ಆದ್ರೆ ಇನ್ನು 2-3 ದಿನಗಳ ಕಾಲ 15ನೇ ಕಂತಿನ ಹಣ ಬರ್ತಾನೆ ಇರತ್ತೆ. ವೇಟ್ ಮಾಡಿ, ಮತ್ತೇನಿಲ್ಲ. ಇನ್ನು ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಯಾರಿಗೆ ಇನ್ನು ಕೂಡ ಜಮಾ ಆಗಿಲ್ಲ ಅನ್ನುವಂಥದ್ದನ್ನ ಆಲ್ಮೋಸ್ಟ್ ನನಗೆ ಕಮೆಂಟ್ ಬಂದಿದ್ದಾವೆ, ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಯಾರಿಗೆ ಜಮಾ ಆಗಿಲ್ಲ ನೋಡಿ, ಅವ್ರು ಎಲಿಜಿಬಲ್ ಇಲ್ಲ ಅಂತಾನೆ ಅರ್ಥ. 14ನೇ ಕಂತಿನ ಹಣ ಜಮಾ ಆಗಿ ನಿಮಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ, ಖಂಡಿತವಾಗ್ಲೂ ಜಮಾ ಆಗತ್ತೆ. ಹಾಗಾದ್ರೆ ಏನು ಎಂತ ಅನ್ನುವಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ನೋಡಿ, ಯಾವ ಯಾವ ಕಂತಿನ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ತಿಳಿದೋದ್ರೆ, 16 ಮತ್ತು 17ನೇ ಕಂತಿನ ಹಣ 4,000 ಬರತ್ತೆ ನಿಮಗೆ. ಎಲ್ಲಿ, ಯಾವಾಗ ಅನ್ನುವಂಥದ್ದನ್ನ ಹೇಳೋದಾದ್ರೆ, ಇದೇ ಜನವರಿ, ಮುಖ್ಯವಾಗಿ ಮೊದಲನೇ ವಾರದಲ್ಲಿ, ಜನವರಿನಲ್ಲಿ ನಿಮಗೆ 16ನೇ ಕಂತಿನ ಹಣ ಬಿಡುಗಡೆ ಆದ್ರೆ, ನೆಕ್ಸ್ಟ್ 1 ತಿಂಗಳ ಹಣ ಬರ್ಬೇಕಂದ್ರೆ ನಾವು ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಸುಮಾರು 15 ದಿನ ಆದ್ರೂ ಟೈಮ್ ಬೇಕಂತ ಹೇಳಿದ್ದೀನಿ. ಸುಮಾರು 15 ದಿನ ಆದ್ರೂ ಟೈಮ್ ಬೇಕು ನಿಮಗೆ, ಆಗ ಮಾತ್ರ ನಿಮಗೆ ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾದ್ರೆ 1ರಿಂದ 15 ದಿನ ಅಂದ್ರೆ ನೋಡಿ, ಈಗ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ ಅಂದ್ರೆ, ಮುಖ್ಯವಾಗಿ ನಾವು ಒಂದು ಕಂತಿನ ಹಣ ರಿಲೀಸ್ ಮಾಡ್ಕೊಳ್ಬೇಕಂದ್ರೆ ಸರ್ಕಾರ ಏನ್ ಮಾಡತ್ತೆ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಣಕಾಸು ಇಲಾಖೆಗೆ ನೋಟಿಸ್ ಅನ್ನ ಹೊರಡಿಸುತ್ತೆ. ನಾವು ಇಷ್ಟು ಜನರಿಗೆ ಹಣ ಹಾಕ್ಬೇಕು, ಈ ಒಂದು ಸ್ಕೀಮ್ ಇದೆ, ಕೊಡಬೇಕು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕಳಿಸಿದಾಗ, ಆ ಕಡೆ ಸಿಎಂ ಅವರ ಹಿಂದನೂ ಕೂಡ ಆದೇಶವನ್ನ ತೆಗೆದುಕೊಂಡು ಕೊನೆಯದಾಗಿ ಹಣಕಾಸು ಇಲಾಖೆ ಒಂದು ಅಪ್ಡೇಟ್ ಅನ್ನ ಹಣವನ್ನ ಕಳಿಸುತ್ತೆ. ಎಷ್ಟು, ಒಂದು ಕಂತಿನ ಹಣಕ್ಕೋಸ್ಕರ 2,400 ಕೋಟಿ ಹಣ ಆದ್ರೂ ಬರಬೇಕು. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಡಿಬಿಟಿ ಮತ್ತು ಟ್ರೆಸರಿಗೆ ಪುಷ್ ಆಗ್ತವೆ. ಡಿಬಿಟಿ ದಿಂದ ಟ್ರೆಸರಿಗೆ ಪುಷ್ ಆದ್ರೆ ಅಲ್ಲಿ ಏನು ತಾಂತ್ರಿಕ ದೋಷ ಆಗಲ್ದಾಗೆ ಈ ಗವರ್ನರ್ಸ್ ಅವರು ನೋಡ್ಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಡಿಬಿಟಿ ಮತ್ತು ಟ್ರೆಸರಿದಿಂದ ಬ್ಯಾಂಕ್ಸ್ ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಆಯಾ ನನ್ನ ನಾನ್ ಬ್ಯಾಂಕ್ ಅದೀನಿ ಅಂತ ಅನ್ಕೊಳ್ಳಿ, ನನ್ನ ಬ್ಯಾಂಕ್ ನಲ್ಲಿ ಇಷ್ಟೊಂದು ಮಹಿಳೆಯರು, 20,000 ಮಹಿಳೆಯರು ಇದಾರೆ ಅಂತ ಅನ್ಕೊಳ್ಳಿ. ನಾನು 20,000 ಮಹಿಳೆಯರಿಗೆ ಹಾಕ್ಬೇಕು ಹಣ, ನನಗೆ ಅಷ್ಟೊಂದು ಹಣ ಕೊಡಿ ಅಂತ ಹೇಳ್ಬಿಟ್ಟು ಹಣವನ್ನ ಇಸ್ಕೊಳ್ಬೇಕು. ಹಿಂಗೆ ನಾವು ಎಷ್ಟು ಬ್ಯಾಂಕ್ಗಳು ಇರ್ತಾವ ನೋಡಿ, ಅಷ್ಟು ಆ ಬ್ಯಾಂಕ್ಗಳು, ಆಯಾ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ಡಿಬಿಟಿ ದಿಂದ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತವೆ. ಸೊ ಈ ರೀತಿ ಜಮಾ ಮಾಡಿ ನಿಮಗೆ ಮತ್ತೆ ಆ ಒಂದು ಜಮಾ ಮಾಡಿರುವಂತಹ ಎಷ್ಟು ಮಹಿಳೆಯರಿಗೆ ಜಮಾ ಮಾಡಿದೆ, ಎಷ್ಟು ಜನರು ಪೆಂಡಿಂಗ್ ಉಳಿದ್ರು, ಎಷ್ಟು ಜನರು ಇವರು ಎಲಿಜಿಬಲ್ ಇಲ್ಲ, ಮತ್ತೆ ಎಷ್ಟು ಜನರಿಗೆ ತೆಗೆದು ಹಾಕಿದಿರಿ, ಎಲ್ಲನೂ ಕೂಡ ನಾವು ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಒಂದು ಫೈಲ್ ರೆಡಿ ಮಾಡಿ ಅದನ್ನು ವಾಪಸ್ಸಾಗಿ ಹಣಕಾಸು ಇಲಾಖೆಗೆ ಕಳಿಸ್ತಾರೆ. ಸೊ ಈ ರೀತಿ ಸೈಕಲ್ ತರ ಪ್ರೊಸೆಸಿಂಗ್ ಇರತ್ತೆ, ಓಕೆನಾ. ಸೊ ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಮಂತನ ಅದೇ ರೀತಿ ಪ್ರೊಸೆಸಿಂಗ್ ನಡೆಯುತ್ತೆ, ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗತ್ತೆ, ಈ ರೀತಿ ನಡೀತಾ ಇರತ್ತೆ. ಅದೇ ರೀತಿಯಾಗಿ ಒಂದು 15ನೇ ಕಂತಿನ ಕೂಡ ಬಿಡುಗಡೆ ಆಗಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಇನ್ನು 16ನೇ ಕಂತಿನ ನಿಮಗೆ ಜನವರಿ 1ನೇ ವಾರದಲ್ಲಿ ಬಿಡುಗಡೆ ಆದ್ರೆ 15 ದಿನ ಬರುತ್ತೆ. ನೆಕ್ಸ್ಟ್ 15ನೇ ತಾರೀಕಿನ ಮುಂದುಗಡೆ 16ನೇ 17ನೇ ಕಂತಿನ ಕೂಡ ಬಿಡುಗಡೆ ಆಗುತ್ತೆ. ಟೋಟಲಿ 2 ತಿಂಗಳ ಹಣ ನಿಮಗೆ ಒಂದೇ ತಿಂಗಳಲ್ಲಿ ಬರುತ್ತೆ, ಓಕೆನಾ. ಸೊ ಇಷ್ಟ ಆದ್ರೆ ನಿಮಗೆ ಇನ್ನೂ 2,000 ರೂಪಾಯಿ ಎಲ್ಲಿಂದಪ್ಪ ನೀವು ಕೇಳ್ಬೋದು. ಯಾರಿಗೆ 15ನೇ ಕಂತಿನ ಹಣ ಜಮಾ ಆಗಿಲ್ಲ ನೋಡಿ, 14ನೇ ಕಂತಿನ ಹಣ ಅದು ಜಮಾ ಆಗಿದೆ, ಇನ್ನು 15ನೇ ಕಂತಿನ ಹಣ ಜಮಾ ಆಗಿಲ್ಲ ನಮಗೆ ಅಂತ ಹೇಳೋರಿಗೆ, ಅವ್ರಿಗೂ ಕೂಡ ಈ ಒಂದು 16 ಮತ್ತು 17ನೇ ಕಂತಿನಲ್ಲಿ ಸೇರಿಸಿ ನಿಮಗೆ ಹಣ ಹಾಕೊಡ್ತಾರೆ. ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ, ಒಂದು 15ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಎಲ್ಲಾನು ಕೂಡಿಸಿ ನಿಮಗೆ 16ನೇ ಕಂತಿನಲ್ಲಿ 4,000 ಜಮಾ ಆದ್ರೆ ಇನ್ನು 17ನೇ ಕಂತಿನ ಡಿವೈಡ್ ಆಗಿ ಬರುತ್ತೆ. 16ನೇ ಕಂತಿನ ಕೂಡ ಡಿವೈಡ್ ಆಗತ್ತೆ. ಆದ್ರೆ ನಿಮ್ಗೆ ಜಸ್ಟ್ 15ನೇ ಕಂತಿನ ಹಣ ಜಮಾ ಆಗದ ತಕ್ಷಣ 2-3 ದಿನಗಳಲ್ಲಿ 16ನೇ ಕಂತಿನ ಹಣ ಕೂಡ ಜಮಾ ಆಗಿರುತ್ತೆ. ಅದಾದ್ಮೇಲೆ 15 ದಿನದ ನಂತರ 17ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗಿರುತ್ತೆ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ.
ಈಗ ಟೋಟಲಿ ನಿಮಗೆ 6,000 ಸದ್ಯದಲ್ಲಿನೇ ಜಮಾ ಆಗಲಿದೆ ಜನವರಿ ತಿಂಗಳಲ್ಲಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ನಾನು ಅಪ್ಡೇಟ್ಸ್ ಗಳನ್ನ ಕೊಡಬೇಕಾಗಿತ್ತು. ಸೊ ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನೇ ಕ್ವಶನ್ಸ್ ಕ್ವರೀಸ್ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂತ ಅನಿಸಿದ್ದೆ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಮುಖ್ಯವಾಗಿ ನೆಕ್ಸ್ಟ್ ಬಯೋದಲ್ಲಿ ಆ ಒಂದು ಗ್ರೂಪ್ ಇರತ್ತೆ, ಪಾಟೀಲ್ ಕಂಪ್ಯೂಟರ್ಸ್ ಅಂತ ಒಂದು ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ. ಸೊ ಅದಕ್ಕೆ ಜಾಯಿನ್ ಆದ್ರೆ ಸಾಕು, ನಿಮ್ಗೆ ಪ್ರತಿಯೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಅಲ್ಲೇ ಸಿಗ್ತಾ ಇರತ್ತೆ. ಸೊ ಅದೇ ರೀತಿ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದೆ ಆದ್ರೆ ನನಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.